ನೇತ್ರಾ, ನೇತ್ರಾ. ಅಯ್ಯ ಸಾಗರಪ್ಪರೆ ಅಲ್ಲೇ ನಿಂತಿರಲ್ಲಪ್ಪ, ಬಾ ಈ ಕಡೆ ಕುತ್ಕೋ ಬರ್ರಿ. ಅಯ್ಯೋ ಇರ್ಲಿ ಬಿಡ್ರಿ ಅಜ್ಜಿ, ಏನಾಗಲ್ಲ. ನೇತ್ರಾ ಎಲ್ಲಿದೆ ಅಜ್ಜಿ? ಆಫೀಸಿಗೆ ಇದೇ ರೂಟಲ್ಲಿ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಕರ್ಕೊಂಡು ಹೋದ್ರೆ ಆಯಿತು ಅಂತ ಬಂದೆ. ಏನು ಮಾಡ್ತಾ ಇದ್ದಾಳೆ? ಅಯ್ಯೋ ನೇತ್ರವನಪ್ಪ, ಆಕಿ ಮಕ್ಕೊಂಡಾಳ ನೋಡು. ಬಂದ್ಲಾ, ಏನೋ ರಾತ್ರಿ ಎಲ್ಲ ಕೆಲಸ ಇತ್ತಂತಲ್ಲ, ಆ ಕೆಲಸ ಮಾಡಿಲ್ಲ ಅಂತಲ್ಲ, ಬಂದ ತಕ್ಷಣ ಮಕ್ಕೋರವ್ವ ಅಂತ ಅಂದೆ ನಾನು. ಇರ್ಲಿ ಬಿಡಜ್ಜಿ, ಇವತ್ತು ನಾನು ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿ ಆಮೇಲೆ ಮಕ್ಕೋತೀನಿ, ಆಫೀಸಿಗೆ ಇವತ್ತು ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಂತಂದ್ಲ. ಅದಕ್ಕೋಸ್ಕರ ಸರಿ ಬಿಡವ ಅಂತಂದೆ. ನಾಷ್ಟ ಇಷ್ಟ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ಆದ್ ನೋಡಪ್ಪ, ಆಕಿ ಕೊನೆಗೆ ಮಕ್ಕೊಂಡಾಳ. ಹೌದಾ ಅಜ್ಜಿ, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು. ಹೌದಪ್ಪ, ತಡಿ ಹಂಗಾರ ನಾನು ಹೋಗಿ ಎಬ್ಬಿಸ್ತೀನಿ. ಅಯ್ಯೋ ಬೇಡ ಅಜ್ಜಿ, ನೀವೇನು ಎಬ್ಸೋದು ಬೇಡ, ನಾನು ಹೋಗಿ ಎಬ್ಬಿಸ್ತೀನಿ ತಗೋರಿ. ನೀನು ಹೋಗ್ಯಪ್ಪ, ಸರಿ ಆಯ್ತು ಹಂಗಾರ ಹೋಗ್ಬಾ. ನಾ ಒಂದು ಕಪ್ ಚಾ ಮಾಡ್ಕೊಡ್ತೀನಿ. ಚಾ ಮಾಡ್ಕೊಡ್ಲೆ, ನೀನು ತಿನ್ನಕ್ಕೆ ಏನಾರ ಬಿಸಿ ನಾಷ್ಟ ಮಾಡ್ಕೊಡ್ಲೆ. ಅಜ್ಜಿ ನಂಗೆ ನಾಷ್ಟ ಇಷ್ಟ ಏನು ಬೇಡ, ಸ್ಟ್ರಾಂಗ್ ಟೀ ಮಾಡ್ಕೊಂಬಂದ್ಬಿಡು. ಹ್ಞೂ ಆತಪ್ಪ, ನೀನು ಹೋಗಿ ನೇತ್ರನ ಸ್ವಲ್ಪ ಎಬ್ಬಿಸ್ತಿರು. ಅಷ್ಟ್ರಾಗ ನಾನು ಚಲೋನತ್ತಂಗೆ ಖಡಕ್ಕ ಚಾ ಮಾಡ್ಕೊಂಬಂದ್ಬಿಡ್ತೀನಿ. ಹ್ಞೂ ಆತಜ್ಜಿ. ಈ ಯಾವ ಕಡೆ ಕೋಣೆಗೆ ಮಕ್ಕೊಂಡಾಳ? ಈ ಕಡೆ ಇನ್ನೊಂದು ದೊಡ್ಡ ಕೋಣೆ ಐತಲ್ಲಪ್ಪ, ಅಲ್ಲೂ ಮಕ್ಕೊಂಡಾಳ ನೋಡಪ್ಪ. ಸರಿ ಆಯ್ತಜ್ಜಿ. ಅದು ಇನ್ನೊಂದು ರೂಮಲ್ಲಿ ಇದ್ಲ ಅವತ್ತು, ಅದು ಯಾವುದೋ ಸಣ್ಣದೊಂದು ಗೊಂಬೆ ಇದೆ ಅಲ್ಲಜ್ಜಿ, ಅದನ್ನ ನೋಡಿ ಹೆದರ್ಕೊಂಡಿದ್ಲ ಅಕ್ಕಿ. ಹೌದಪ್ಪ, ಆ ಕೊಣ್ಯಾಗ ಮಕ್ಕೋ ಅಂತಂದೆ ನಾನು. ಆ ಕೊಣ್ಯಾಗ ಅದು ಯಾವ ಗೊಂಬೆ ಐತಲ್ಲ, ಅದನ್ನ ನೋಡಿ ಹೆದರ್ಕೊಂಡ್ಬಿಟ್ಟಾಳಕಿ. ನಂಗೆ ಅದನ್ನ ನೋಡಿದ್ರೆ ಭಯ ಆಕೈತಜ್ಜಿ, ನಂಗೆ ರಾತ್ರಿ ಎಲ್ಲ ನಿದ್ದಿನ ಬರಂಗಿಲ್ಲ. ಅದಕ್ಕೆ ನಾನು ಈ ಕಡೆ ಕೊಣ್ಯಾಗ ಮಕ್ಕೋತೀನಂತಲ್ಲ. ಸರಿ ಬಿಡವ, ಎಲ್ಲರ ಮಕ್ಕೋ ಇರೋದ ನಾವೇ ಇಬ್ಬರಲ್ಲ, ಇಲ್ಲಿಗಾರ ಯಾರು ಬರ್ಬೇಕು, ಯಾರು ಬಂದಾಗ ಬೇಕಾರ ಈ ಕಡೆ ನಾನು ಕೊಣ್ಯಾಗ ಮಕ್ಕೋನಂತೆ ಅಂತ ಅಂದೆ. ಅದಕ್ಕೋಸ್ಕರ ಈ ಕಡೆ ನಾನು ದೊಡ್ಡ ಕೊಣ್ಯಾಗ ಮಕ್ಕೊಂಡ ನೋಡಪ್ಪ. ಆತು ಅಜ್ಜಿ, ನಾನು ಹೋಗಿ ಎಬ್ಬಿಸ್ತೀನಂತು. ಹ್ಞೂನಪ್ಪ, ನಾನು ಲಘುನ ಒಂದು ಖಡಕ್ ಚಾ ಮಾಡ್ಕೊಂಬರ್ತೀನಿ, ತಲೆನೋವೆಲ್ಲ ಕಿತ್ಕೊಂಡು ಹೋಗ್ಬೇಕು ನಿಂದ ಹಂಗೆ. ಸರಿ ಅಜ್ಜಿ. ಮಲ್ಕೊಂಡಾಗ ಎಷ್ಟು ಕ್ಯೂಟ್ ಕಾಣಿಸ್ತಾರೆ. ನೇತ್ರಾ, ನೇತ್ರಾ, ನೇತ್ರಾ. ಅಯ್ಯೋ ಹೋಗಿ ಸರ್, ಏನು ಕಾಡ್ತೀರ? ಮಕ್ಕಳೋಗ್ದಕ್ಕೂ ಬಿಡೋದಿಲ್ಲ, ಕನಸಲ್ಲೂ ಬಂದು ಎದ್ದೇಳು ನೇತ್ರ ಅಂತ ಕಾಡ್ತಿರಲ್ಲ ಸರ್. ಒಂಥರ ತಿಗಣೆ ಕಡಿಯತ್ತಲ್ಲ, ಆ ಥರ ಕಾಡ್ತಿರೋದು ಸರ್. ನಂಗೆ ಮಕ್ಕಳೋದಕ್ಕಾದ್ರೂ ಬಿಡ್ರಿ. ಇವಾಗ ತಾನೇ ಮಕ್ಕೊಂಡಿದ್ದೀನಿ ನಾನು. ಹಲೋ ನೇತ್ರಾ, ನಾನಿಲ್ಲಿ ಬಂದಿದ್ದೀನಿ, ಕನಸಲ್ಲ ನಿಜ. ನಿಜವಾಗ್ಲೂನಾ ಸರ್? ನೀವೇನು ಸರ್ ಡೈರೆಕ್ಟಾಗಿ ನನ್ನ ರೂಮಲ್ಲೇ ಬಂದಿದ್ದೀರಾ? ಲೇಡೀಸ್ ರೂಮಲ್ಲಿ ಕೇಳಿ ಬರಬೇಕು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಹೆಲೋ, ನಾನು ಅಲ್ಲೇ ನಿಂತ್ಕೊಂಡು ಎಷ್ಟು ಸಲ ಕರೆದೆ, ಸ್ವಲ್ಪ ಹ್ಞೂ ಅಂತಿಲ್ಲ ಏನು ಅಂತ ಇಲ್ಲ, ಆ ನಮ್ಮನಿ ನಿದ್ದೆ ಮಾಡ್ತಾ ಇದ್ದೀರಾ, ಅದಕ್ಕೆ ತಲೆ ಕೆಟ್ಟು ಇಲ್ಲಿಗೆ ಎಬ್ಸೋದಕ್ಕೆ ಬಂದೆ ನಾನು. ಏನು ಸರ್ ನೀವು ಮತ್ತೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಬರೀ ಕೆಲಸ ಅಂತ ಒಂದು ಸ್ವಲ್ಪ ಕೂಡ ಮಲ್ಕೊಂಡಿಲ್ಲ. ಅದಕ್ಕೆ ಇವಾಗ ತಾನೇ ಮಲ್ಕೊಂಡಿದ್ದೀನಿ. ಆಗಲೇ ಬಂದುಬಿಟ್ಟಿದ್ದೀರಲ್ಲ ಸರ್ ನೀವು. ಅಷ್ಟಕ್ಕೂ ಅಜ್ಜಿಗೆ ಹೇಳಿದರೆ ಅಜ್ಜಿಗೆ ಬಂದು ಎಬ್ಬಿಸ್ತಿದ್ರು ತಾನೆ, ಅದನ್ನ ಬಿಟ್ಟು ನೀವು ಡೈರೆಕ್ಟಾಗಿ ರೂಮಿಗೆ ಬಂದುಬಿಟ್ಟಿದ್ದೀರಲ್ಲ. ನಿನ್ನ ಮಾತೆಲ್ಲ ಸಾಕು, ನಡಿಯಲ್ಲಿ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಅದನ್ನ ಬಿಟ್ಟು ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ. ಸರ್ ನೀವೇ ತಾನೇ ಹೇಳಿದ್ದು ಆರಾಮಾಗಿ ರೆಸ್ಟ್ ಮಾಡಿ ಮಧ್ಯಾಹ್ನ ಮೇಲೆ ಬಾ ಅಂತ, ಅದಕ್ಕೋಸ್ಕರ ನಾನು ರೆಸ್ಟ್ ಮಾಡ್ತಿದ್ದೆ. ನನಗೆ ಇವಾಗೆಲ್ಲ ಬರೋದಕ್ಕಾಗೋದಿಲ್ಲ, ನಾನು ಮಧ್ಯಾಹ್ನನೇ ಬರೋದು. ಇವಾಗ ಬರ್ತೀಯಾ ಅಥವಾ ಸ್ಯಾಲ್ರಿ ಕಟ್ ಮಾಡ್ಲೋ? ಏನು ಸರ್ ನೀವು ಆರಾಮಾಗಿ ನಿದ್ದೆ ಮಾಡೋದಕ್ಕೂ ಬರೋದಿಲ್ಲ, ಏನಿಲ್ಲ, ಬರೀ ಕೆಲಸ ಅಂತ ಅನ್ಕೊಂತ. ಸರಿ ಹೋಗಿ ಸರ್, ನಾನು ಬರ್ತೀನಿ, ಆಟೋದಲ್ಲಿ ಬರ್ತೀನಿ, ಹೋಗಿರಿ ನೀವು. ಆಫೀಸ್ ಮುಟ್ಟೋಷ್ಟಿಗೆ ನಾನು ಬರ್ತೀನಿ. ಅದೆಲ್ಲ ಏನು ಬೇಡ, ನಾನು ಕಾರ್ ತೊಗೊಂಡು ಬಂದಿದ್ದೀನಿ. 5 ನಿಮಿಷದಲ್ಲಿ ಇವಾಗ ಅಜ್ಜಿ ಚಹಾ ಕೊಡ್ತಾ ಇದ್ದಾರೆ. ಚಹಾ ಕುಡಿದು ನಾನು ಕಪ್ ಕೆಳಗಡೆ ಇಡೋಷ್ಟರಲ್ಲಿ ನೀವು ಫಟಾಫಟ್ ನಂಗೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಹಾಕೊಂಡು ಕಾರಲ್ಲಿ ಕೂತ್ಕೊಂಡಿರ್ಬೇಕು, ಓಕೆ? ಇಲ್ಲಾಂದರೆ ಇವತ್ತು ನೈಟೆಲ್ಲ ಕೆಲಸ ಮಾಡಿಸ್ಬಿಡ್ತೀನಿ, ಹುಷಾರ್. ಏನು ಹೋದ ಕಾಲದಲ್ಲಿ ನೀ ತಿಗಣೆ ಆಗಿರ್ಬೋದು, ಅದಕ್ಕೋಸ್ಕರ ಈ ಕಾಲದಲ್ಲಿ ನನಗೆ ಕಾಡ್ತಾ ಇದ್ದಾನೆ. ನೆಟ್ಟಿಗೆ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೂ ಬಿಡೋದಿಲ್ಲ. ಕೆಲಸ ಏನಾದರೂ ಹೇಳಿದ್ರೆ ಸ್ಯಾಲ್ರಿ ಕಟ್ಟು, ಮೊದಲು 2 ಲಕ್ಷ ರೂಪಾಯಿ ತೀರಿಸ್ಬೇಕು, ತೀರಿಸಿದ ಮೇಲೆ ಮಾತಾಡ್ತೀನಿ. ಅದಕ್ಕೆ ಇವನಿಗೆ ಸಿಡಕ್ಕೆ ಮುಚ್ಚಿಸಿದ್ದ ಅಂತ ಹೆಸರಿಟ್ಟಿರೋದು. ಯಾವಾಗ ನೋಡಿದ್ರೆ ಸಿಡಿ ಅಂತಿರ್ತಾರೆ. ನಿನ್ನೆ ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ, 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಸೀದಾ ಇಲ್ಲಿಗೆ ಬಂದಿದ್ದಾರೆ. ಅದು ನಾನು ಯಾಕಾದರೂ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಏನೋ, ಅದು ಅಲ್ಲದೆ ನಿದ್ದೆಗಣ್ಣಲ್ಲಿ ಸೈನ್ ಮಾಡಿದ್ದೀನಿ, ಏನೋ ಆ ಅಗ್ರಿಮೆಂಟಿಗೆ ಬೇರೆ ಸೈನ್ ಮಾಡಿದ್ದೀನಿ. ಇನ್ನೂ 5 ವರ್ಷ ಅಂತೆ. ದೇವ್ರೆ, ಇನ್ನು 5 ವರ್ಷ ಇವನ್ ಕಂಪ್ನಿನಲ್ಲಿ ನನಗೆ ಕೆಲಸ ಮಾಡೋದಕ್ಕಾಗೋದಿಲ್ಲಪ್ಪ. ಬೇಗ 2 ಲಕ್ಷ ರೂಪಾಯಿ ಸಾಲ ತೀರಿಸಿ ಆಮೇಲೆ ಮಾಡ್ತೀನಿ ಅವರಿಗೆ. ನೇತ್ರಾ, ನಂಗೆ ಮಾತು ಕೇಳಿಸ್ತಾ ಇದೆ, ಮಾತು ಸಾಕು, ಫಟಾಫಟ್ ನಂಗೆ ರೆಡಿಯಾಗಿ ಬರಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಹಾಂ ಸರ್, 2 ನಿಮಿಷದಲ್ಲಿ ಬಂದುಬಿಟ್ಟೆ. ಸರ್ ನಂಗೆ ಕೈ ಬಿಡಿ, ಇದು ಆಫೀಸ್, ಇದು ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ. ಕೈ ಬಿಡಿ ಸರ್, ನಾನು ಬರ್ತಾ ಇದ್ದೀನಿ ತಾನೇ. ಸರ್ ಇದು ಆಫೀಸು, ಕೈ ಬಿಡಿ ಸರ್, ನಂದು ಕೈ ಬಿಡಿ ಸರ್. ಹಾಯ್ ಸಾಗರ್, ಗುಡ್ ಮಾರ್ನಿಂಗ್. ಹಾಯ್ ಕೃತಿ, ಗುಡ್ ಮಾರ್ನಿಂಗ್. ನಾನು ಎಷ್ಟೊತ್ತಾಯಿತು ಆಫೀಸಿಗೆ ಬಂದು ನಿನ್ಗೆ ವೇಟ್ ಮಾಡ್ತಾ ಇದ್ದೀನಿ. ನೀನೇನು ಇವಾಗ ಬರ್ತಾ ಇದೆಯಲ್ಲ, ಅದು ಇವಳನ್ನ ಕರ್ಕೊಂಡು? ಅದು ನಾನು ಇವರು ಈ ನೇತ್ರ ದಾರಿನಲ್ಲಿನೇ ಬರ್ತಾ ಇದ್ದ, ಸೊ ನಾನು ಅದೇ ರೂಟಲ್ಲೇ ಬರ್ತಾ ಇದ್ದಲ್ಲ ಕಾರಲ್ಲಿ, ಅದಕ್ಕೋಸ್ಕರ ಹಾಗೆ ಕರ್ಕೊಂಡು ಬಂದೆ.
ಓ ಹೌದಾ, ಸರಿ. ಇದು ಚೇರ್ಮನ್ ಅವರು ಕರಿತಾ ಇದ್ದಾರೆ, ನೀನೇನೋ ಹೋಗ್ಬೇಕಂತೆ ನೋಡು. ಓ ಹೌದಾ, ಸರಿ ಹಾಗಾದರೆ. ಎಷ್ಟು ಧೈರ್ಯ ನಿನಗೆ? ಹಾಂ, ನನ್ನ ಸಾಗರತೆ ಕೈ ಹಿಡ್ಕೊಂಡು ಬರ್ತೀಯಾ? ನೋಡಿ ಮ್ಯಾಮ್, ನಾನು ಸರ್ದು ಕೈ ಹಿಡ್ಕೊಂಡು ಬರ್ತಾ ಇರಲಿಲ್ಲಾಗಿದ್ದೆ, ಅವರೇ ನನ್ನ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ರು. ನೀವು ಸರಿಯಾಗಿ ನೋಡದೆ ಹಾಗೆ ಮಾತಾಡೋಕೆ ಹೋಗ್ಬೇಡ್ರಿ. ನೀನು ಯಾಕೆ ಅವ್ನ ಕಾರಲ್ಲಿ ಬಂದು? ಯಾಕೆ ನಿಂಗೇನು ಆಟೋ ಬುಕ್ ಮಾಡ್ಕೊಂಬರೋಷ್ಟು ದುಡ್ಡಿಲ್ವಾ? ಅಷ್ಟು ಗತಿ ಇಲ್ವಾ ನಿನಗೆ? ನೋಡಿ ಮ್ಯಾಮ್, ನೀವು ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಸರೇ ಫೋರ್ಸ್ ಮಾಡಿದ್ದಕ್ಕೆ ನಾನು ಕಾರಲ್ಲಿ ಬಂದಿದ್ದು, ಇಲ್ಲಾಂದರೆ ನಾನು ಆಟೋದಲ್ಲಿನೇ ಬರ್ತಿದ್ದೆ. ಇಷ್ಟೆಲ್ಲ ಪೊಗುರಿರೋಳು ಎದಕ್ಕೆ ಆಫೀಸಲ್ಲಿ ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದೆಯಾ? ಬಿಟ್ಟು ಹೋಗ್ತಾ ಇರೋ ಈ ಆಫೀಸ್ನ. ಮೇಡಮ್, ನನಗೇನು ಈ ಆಫೀಸ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟು ಇಲ್ಲ, ಮಾಡಬೇಕು ಇಲ್ಲೇ ಇರಬೇಕು ಅಂತ ಕನಸು ಇಲ್ಲ. ಅಷ್ಟಿರೋರು ನೀವೇ ಏನಾದರೂ ಪ್ಲ್ಯಾನ್ ಮಾಡಿ ನನ್ನನ್ನು ಈ ಕಂಪ್ನಿಯಿಂದ ಹೊರಗಡೆ ಹೋಗೋಕೆ ಮಾಡಿ, ಪುಣ್ಯನಾದರೂ ಬರುತ್ತೆ ನಿಮಗೆ. ನನಗೆ ಎದುರು ಮಾತಾಡ್ತೀಯಾ? ನೋಡ್ತಾ ಇರೋ ಹಾಗಾದರೆ ನಿನಗೆ ಈ ಆಫೀಸಿಂದನೇ ಹೊರಗಡೆ, ಅದು ಸಾಗರೇ ಹೊರಗಡೆ ಹಾಕಬೇಕು, ಹಾಗೆ ಮಾಡ್ತೀನಿ. ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಡಿ ಮ್ಯಾಮ್. ನನಗೂ ನಿಮ್ಮಂಥವ್ರ ಜೊತೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಏನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಏನೂ ಗತಿ ಇಲ್ಲ ಅಂದ್ರೂ ಮಾತಾಡೋದಕ್ಕೇನೋ ಕಮ್ಮಿ ಇಲ್ಲ ಬಿಡು ನೀನು. ನೋಡಿ ಮ್ಯಾಮ್, ನನ್ನ ಬಗ್ಗೆ ಈ ಥರ ಎಲ್ಲ ನೀವು ಸುಮ್ಮನೆ ಏನು ಬೇಕೋದ ಮಾತಾಡೋದಕ್ಕೆ ಹೋಗಬೇಡಿ. ಸರಿಯಾಗಿ ಮಾತಾಡ್ರಿ ನೀವು, ಇಲ್ಲಾಂದರೆ ನಾನು ಮತ್ತೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡಿ, ಏನು ಮಾಡ್ತೀಯ? ಏನು ಮಾಡೋದಕ್ಕಾಗುತ್ತೆ ನಿನ್ನ ಕೈಲಿ? ನಿನ್ನ ಮುಖ ನೋಡಿದ್ರೆ ನಮ್ಮ ಮೈಯೆಲ್ಲ ಉರಿಯುತ್ತೆ ನನಗೆ. ಮ್ಯಾಮ್, ನಿಮಗೇನು ನನ್ನ ಮುಖ ನೋಡ್ಕೊತ ಕೂತ್ಕೊಳ್ಳಿ ಅಂತ ನಾನು ಹೇಳಿಲ್ಲ. ಪ್ಲೀಸ್, ನಂದು ವರ್ಕ್ ಇದೆ, ನಂಗೆ ವರ್ಕ್ ಮಾಡೋದಕ್ಕೆ ಬಿಟ್ಬಿಡಿ. ಎಷ್ಟು ಸೊಕ್ಕು ಇವಳಿಗೆ, ಮುರಿಸ್ತೀನಿ, ಸೊಕ್ಕು ಮುರಿಸ್ತೀನಿ. ಅದು ಈ ಕೃತಿನ ಎದುರು ಹಾಕ್ಕೊಂಡಿದ್ಯಾ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ನನ್ನ ಸಾಗರನ್ನು ನನ್ನಿಂದ ದೂರ ಮಾಡ್ತೀಯಾ? ಮಾಡ್ತೀನಿ ನಿನಗೆ. ಪಪ್ಪ ಹೋದರು, ಏನು ಒಂಥರ ಇಪ್ಪಿಜಿಟ್ಟಿದ್ದಾರಪ್ಪ ಇವ್ರು ನೋಡಿದರೆ ಹಿಂಗೆ, ಅವ್ರು ಸಾಗರ್ ಸರ್ ನೋಡಿದ್ರೆ ಹಾಗೆ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಅಪ್ಪ. ತಗ ಇವ್ರು ಸಾಗರ್ ಸರ್ ಇವರು ಕೈ ಹಿಡ್ಕೊಬೇಡ್ರಿ ಅಂದರೆ ಕೈ ಹಿಡ್ಕೊಂಡು ಬರ್ತಾರೆ ಆಫೀಸಿಗೆ. ಇವ್ರು ನೋಡಿದ್ರೆ ನಾನೇ ಸಾಗರ್ ಸರ್ ಹಿಂದೆ ಬಿದ್ದಿದ್ದೀನಿ ಅನ್ನೋಂಗೆ ಇವ್ರು ಮಾತಾಡ್ತಾರೆ. ನನಗಂತೂ ಸಾಕಾಗಿ ಹೋಗಿದೆ ಅಪ್ಪ ಇವರಿಬ್ಬರು ಸಲುವಾಗಿ. ಪಾಪ ನಿತಿನ್ ಅವರಿಗೆ ನಿನ್ನೆ ಆಸ್ಪತ್ರೆಯಿಂದ ಮನೆಗೆ ಬಿಟ್ಟು ಬಂದಮೇಲೆ ಕಾಲ್ ಮಾಡಿಲ್ಲ, ಮಾತಾಡೋ ಇಲ್ಲ ನಾನು ಆಫೀಸ್ ಕೆಲಸದಲ್ಲಿ. ಇವತ್ತು ಸಂಜೆಗೆ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋದ್ರಾಯ್ತು. ಪಾಪ ಹೇಗಿದ್ದಾರೋ ಏನೋ. ಹಾಯ್ ನೇತ್ರ ಅವರೇ. ಹಾಯ್ ಚರಣ್ ಸರ್. ಏನು ನಿನ್ನೆ ನೈಟ್ ಎಲ್ಲ ವರ್ಕ್ ಮಾಡಿದ್ದೀರಂತೆ, ಬಾಸ್ದು ವರ್ಕ್ ನೀವೇ ಕಂಪ್ಲೀಟ್ ಮಾಡಿದ್ದೀರಂತಲ್ಲ? ಹೌದು ಸರ್, ಅದು ಬಾಸ್ಗೆ ಸಾಗರ್ ಅವರಿಗೆ ಫುಲ್ ನಿದ್ದೆ ಬಂದುಬಿಡ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವರು ಎಷ್ಟು 5 ಗಂಟೆ 4 ಗಂಟೆ ಸುಮಾರು ಮಲ್ಕೊಂಡ್ಬಿಟ್ರು. ಅದಕ್ಕೋಸ್ಕರ ಅವ್ರದ್ದು ವರ್ಕ್ ನಾನೇ ಕಂಪ್ಲೀಟ್ ಮಾಡಿಬಿಟ್ಟೆ. ಓ ಹೌದಾ, ಚಲೋ ಆಯಿತು ಬಿಡ್ರಿ. ಅದೇ ಹೇಳ್ತಾ ಇದ್ರು ಸಾಗರ್ ಅವರು, ನನ್ನ ಕೆಲಸನೂ ನೇತ್ರಾನೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾಳೆ ಅಂತ. ಅವ್ರ ಕೆಲಸ ಆಲ್ರೆಡಿ ಮುಗಿಸಿದ್ರೆ ಇನ್ನೊಂದು ಸ್ವಲ್ಪ ಅಷ್ಟೇ ಇತ್ತು, ಲಾಸ್ಟಿಂದ ಅಷ್ಟೇ ನಾನು ಕಂಪ್ಲೀಟ್ ಮಾಡಿದ್ದು. ಅಂದಾಗೆ ನಿತಿನ್ ಅವರಿಗೆ ಕಾಲ್ ಮಾಡಿದ್ರಾ? ಹೇಗೆ ಆರಾಮಿದ್ದಾರಂತ ನಿತಿನ್ ಅವರು? ಏನೋ ಗೊತ್ತಿಲ್ಲ, ನಾನು ಕಾಲ್ ಮಾಡಿಲ್ಲ ಅವರಿಗೆ, ನಿತಿನ್ ಅವರಿಗೆ. ನೋಡಬೇಕು, ಆಮೇಲೆ ಆದರೆ ಕಾಲ್ ಮಾಡ್ತೀನಿ. ಓ ಹೌದಾ, ಸರಿ. ನೇತ್ರ ಅವ್ರಿಗೆ ನಿಮ್ಗೊಂದು ಮಾತು ಹೇಳ? ಹೇಳಿ ಚರಣ್ ಅವರೇ, ಏನು? ಏನಿಲ್ಲ, ನಿಮಗೆ ಸಾಗರ್ ಅವ್ರು ಅಂದರೆ ಇಷ್ಟನೇ ಇಲ್ವಾ? ನೀವು ಹೇಟ್ ಮಾಡ್ತೀರಾ ಸಾಗರ್ ಅವ್ರನ್ನ? ಇಲ್ಲ ಸರ್, ನಾನು ಸಾಗರ್ ಅವ್ರನ್ನ ಹೇಟ್ ಮಾಡೋದಿಲ್ಲ. ಅವ್ರನ್ನ ಯಾರು ತಾನೇ ಹೇಟ್ ಮಾಡ್ತಾರೆ? ಹಾಗೇನಿಲ್ಲಪ್ಪ. ಮತ್ತು ನೀವು ಅವರು ಪ್ರಪೋಸ್ ಮಾಡಿದ್ರು ಯಾಕೆ ಬೇಡ ಅಂತಂದರೆ, ನಿಮ್ಗೆ ಗೊತ್ತಾ, ಇದುವರೆಗೂ ಅವ್ರು ಯಾರನ್ನೂ ಪ್ರಪೋಸ್ ಮಾಡಿಲ್ಲ, ಯಾರನ್ನೂ ಇಷ್ಟ ಕೂಡ ಪಟ್ಟಿಲ್ಲ. ಅದಲ್ಲದೆ ಯಾರನ್ನೂ ಆ ದೃಷ್ಟಿಯಿಂದ ನೋಡಿಲ್ಲ, ಗೊತ್ತಾ? ಹೌದು ಚರಣ್ ಅವರೇ, ಆದರೆ ಅವ್ರಿಗೂ ನಮಗೂ ಸರಿ ಹೊಂದೋದಿಲ್ಲ. ಸುಮ್ಮನೆ ಯಾಕೆ ಅದೇನೋ ಅಂತಾರಲ್ಲ, ಕೈಗೆ ಸಿಗದೆ ಇರೋದಕ್ಕೆ ಆಸೆ ಪಡೋದಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದೀನಿ. ಅದು ಅಲ್ಲದೆ ಕೃತಿ ಮ್ಯಾಮು ಮತ್ತು ಅವರು ಇಬ್ಬರು ಇಷ್ಟಪಡ್ತಾ ಇದ್ದಾರೆ. ಸೊ ಅವ್ರ ಮಧ್ಯೆ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್, ಅದಕ್ಕೋಸ್ಕರ ನಂಗೆ ಫೋರ್ಸ್ ಮಾಡೋದಕ್ಕೆ ಹೋಗಬೇಡಿ. ಅವರಿಬ್ಬರದ್ದು ಜೋಡಿ ಚೆನ್ನಾಗಿದೆ, ಅದು ಅಲ್ಲದೆ ಸ್ಟೇಟಸ್ ಕೂಡ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಅವರಿಬ್ಬರೇ ಮದುವೆ ಆಗಲಿ. ಚರಣ್ ಬೇಗ ಬಾಯ್ಲಿ. ಅಯ್ಯೋ ಅದು ಹಾಗೇನೆ. ಚರಣ್ ಬೇಗ ಬಾಯ್ಲಿ. ಒಂದು ನಿಮಿಷ, ಆಮೇಲೆ ಬಂದು ಮಾತಾಡ್ತೀನಿ, ಸರ್ ಕರೀತಾ ಇದ್ದಾರೆ. ಹಾಂ ಆಯಿತು, ಹೋಗಿ. ಸಾಗರ್ ಕಂಡ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಅಷ್ಟು ಚೆನ್ನಾಗಿ ಪ್ರಪೋಸ್ ಮಾಡೋಕ್ಕೆ ಬಂದರು ನನಗೆ. ನನ್ನಿಷ್ಟ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿಲ್ಲ. ಹಾಗೆ ಸಾಗರ್ ಅವರು ನನಗೆ ಸಿಗೋದಿಲ್ಲ. ಸಿಗದೆ ಇರೋದಕ್ಕೆ ಕೈ ಹಾಕೋದಕ್ಕೆ ಹೋಗಬಾರ್ದು, ಆಮೇಲೆ ಸುಮ್ಮನೆ ನನಗೆ ಬೇಜಾರಾಗೋದು. ಅದಕ್ಕೆ ಇಷ್ಟ ಇದ್ರೂ ಇಲ್ಲದೆ ಇರೋ ಥರ ದೂರ ಇದ್ದುಬಿಟ್ಟಿದ್ದೀನಿ. ಹೀಗೆ ಇರೋದೇ ವಾಸಿ. ಕೃತಿ ಮ್ಯಾಮು ಮತ್ತು ಅವರಿಬ್ಬರು ಮದುವೆ, ಸಾಗರ್ ಅವರು ಇಬ್ಬರು ಮದುವೆ ಆಗಿ ಆರಾಮಾಗಿರಲಿ, ಖುಷಿಯಾಗಿ. ಮೇ ಐ ಕಮಿಂಗ್ ಸರ್? ಎಸ್ ಕಮೀನ್. ಸರ್, ಇವತ್ತಿನ ರಿಪೋರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಮೇಲೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಇವತ್ತು ನಾನು ಸ್ವಲ್ಪ ಬೇಗ ಹೋಗ್ತೀನಿ ಸರ್ ಮನೆಗೆ. ಅದು ಅಲ್ಲದೆ ನಿನ್ನೆ ನೈಟ್ ಎಲ್ಲ ವರ್ಕ್ ಮಾಡಿದ್ದೀನಲ್ಲ, ಫುಲ್ ಟಯರ್ಡ್ ಆಗಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹೋಗ್ತೀನಿ ಸರ್ ಮನೆಗೆ. ಹೌದಾ, ಸರಿ. ಹಾಗಾದರೆ ಹೇಗೋ ನಾನು ಇವಾಗಲೇ ಮನೆಗೆ ಹೋಗ್ತಾ ಇದ್ದೀನಿ, ನಿನಗೂ ಹಾಗೆ ಡ್ರಾಪ್ ಮಾಡಿ ಹೋಗ್ತೀನಿ ಬಿಡು.
ಅಯ್ಯೋ ಬೇಡ ಸರ್, ನಿಮ್ಮ ಕಾರ್ನಲ್ಲ ಡ್ರಾಪಾ? ಬೇಡನೇ ಬೇಡ ಸರ್, ನಾ ಹೋಗ್ತೀನಿ. ಬಾಯ್ ಸರ್, ಇವತ್ತಿನೆಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ನೇತ್ರ ಇರು ಒಂದು ನಿಮಿಷ. ಇಲ್ಲ ಸರ್, ನಾನು ಆಟೋದಲ್ಲಿನೇ ಹೋಗ್ತೀನಿ. ಏನು ಹುಡುಗಿ ಇದ್ದಾಳೆ ಅಲ್ಲ, ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಅಂದ್ರೆ ಹಾಗೆ ಓಡೇ ಹೋಗ್ಬಿಟ್ಲಪ್ಪ. ಏನು ಹುಡುಗಿನೋ ಏನೋ. ನಿತಿನ್ ಅವರೇ, ನಿತಿನ್ ಅವರೇ. ಅರೆ ನೇತ್ರ ಅವರೇ, ವಾಟ್ ಎ ಸರ್ಪ್ರೈಸ್. ನಿತಿನ್ ಅವರೇ, ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಅದು ನಿನ್ನೆಯಿಂದ ನಿಮಗೇನು ಕಾಲೇ ಮಾಡೋದಾಗಿಲ್ಲಾಗಿತ್ತು, ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೆ ಅಲ್ಲ, ನೀವು ಹೇಗಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಾ ಇವಾಗ? ಇವಾಗ ಆರಾಮಾಗಿದ್ದೀನಿ ನೋಡಿ ನೇತ್ರ ಅವರೇ. ಇವತ್ತೇ ಆಫೀಸಿಗೆ ಬರಬೇಕು ಅಂತ ಅನ್ಕೊಂಡೆ. ಮನೆಯಲ್ಲಿ ಬೇಡ ಇವತ್ತೊಂದಿನ ರೆಸ್ಟ್ ಮಾಡು, ನಾಳೆಯಿಂದ ಹೋಗಂತಿ ಅಂತಂದ್ರು. ಅದಕ್ಕೋಸ್ಕರ ಇವತ್ತೊಂದಿನ ಫುಲ್ ಮನೆಯಲ್ಲಿ ರೆಸ್ಟ್ ಮಾಡಿದ್ದೀನಿ ನೋಡ್ರಿ. ನಾಳೆನೇ ಬರ್ತೀನಿ ಆಫೀಸಿಗೆ. ಹೌದಾ, ಚಲೋ ಆಯ್ತು ಬಿಡ್ರಿ. ಅದಕ್ಕೆ ಹೇಗಿದ್ದೀರೋ ಏನೋ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅದು ನನ್ನ ವರ್ಕ್ ಎಲ್ಲ ನಿನ್ನೆ ನೀವೇ ಕಂಪ್ಲೀಟ್ ಮಾಡಿದ್ದೀರಂತಲ್ಲ, ಥ್ಯಾಂಕ್ಸ್ ರೀ ನೇತ್ರ ಅವರೇ, ನಿಮ್ಮಿಂದ ಭಾಳ ಹೆಲ್ಪ್ ಆಯಿತು ನನಗೆ. ಅಯ್ಯೋ ಇಲ್ಲಿ ಬಿಡಿ ನಿತಿನ್ ಅವರೇ, ಏನಾಗುತ್ತೆ? ಫ್ರೆಂಡ್ಶಿಪ್ಪಲ್ಲಿ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ? ಅಯ್ಯೋ ನಾನು ನೋಡ್ರಿ ನಿಮಗೆ ನಿಂತ್ಕೊಂಡೇ ಮಾತಾಡ್ಸ್ತಾ ಇದ್ದೀನಿ. ಕುತ್ಕೋ ಬರ್ರಿ. ಏನು ಚಾ ತಗೋತೀರಾ ಅಥವಾ ಕಾಫಿ ತಗೋತೀರಾ? ಫಸ್ಟ್ ನೀವು ಕುತ್ಕೋ ಬರ್ರಿ, ಹಾಗೆ ನಿಂತಿದ್ದೀರಲ್ಲ. ಹಾಂ, ಕುತ್ಕೋತೀನಿ. ಅಣ್ಣ ನೀನೇನು ಇವತ್ತು ಆಫೀಸಿಂದ ಇಷ್ಟು ಬೇಗ ಬಂದಿದ್ದೀಯಾ? ಸಾಗರ್ ಅವರಾ? ಅಯ್ಯೋ, ಇವಾಗ ಮತ್ತೇನು ಕಾದಿದ್ದೀನೋ ಏನೋ ನನಗೆ. ನೇತ್ರ ಬರೀ ಹಿಂಗೆ ತಗ್ಲಾಕೋತಿಯಲ್ಲಿ. ಸರ್, ಇವಾಗ ಬಂದ್ರಾ? ಅಲ್ಲ ರೀ, ಇಲ್ಲಿಗೆ ಅಂತ ಅಂದಿದ್ರೆ ಕಾರಲ್ಲಿ ನನ್ನ ಜೊತೆನೇ ಬರ್ಬೋದಿತ್ತು ತಾನೆ. ಏನೋ ಟಯರ್ಡ್ ಆಗಿದೆ, ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೀರಾ? ಅದು 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 ಸರ್, ಅದು ನಿತಿನ್ ಅವರಿಗೆ ನಿನ್ನೆ ಅಡ್ಮಿಟ್ ಆಗಿತ್ತಲ್ಲ ಆಸ್ಪತ್ರೆಯಲ್ಲಿ, ಅದಕ್ಕೋಸ್ಕರ ಹೇಗಿದ್ದಾರೋ ಏನೋ ಅಂತ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಅದು ಆಫೀಸಲ್ಲಿ ಏನೂ ಪ್ಲ್ಯಾನ್ ಇಲ್ಲಾಗಿತ್ತು ಸರ್. ಆಟೋದಲ್ಲಿ ಬರ್ತಾ ಇರಬೇಕಾದ್ರೆ ಹಾಗೆ ನೆನಪಾಯ್ತಲ್ಲ, ಸೊ ಅದಕ್ಕೆ ಹಾಗೆ ಬಂದು ಮಾತಾಡ್ಸೋದ್ರಾಯ್ತು ಅಂತ ಬಂದೆ ಸರ್. ನಿತಿನ್ ಅವರೇ, ನೀವು ಇವಾಗ ಆರಾಮದಿರಲ್ಲ? ಸರಿ ಆಯಿತು, ನಾನು ಹೋಗ್ತೀನಿ. ಅದು ಅಜ್ಜಿ ನನಗೋಸ್ಕರ ಕಾಯ್ತಿರ್ತಾರೆ. ಮತ್ತೆ ಯಾವಾಗಾದರೂ ಬರ್ತೀನಿ. ಓಕೆ, ಬಾಯ್. ಬಾಯ್ ಸರ್, ನಾಳೆ ಆಫೀಸಲ್ಲಿ ಸಿಗ್ತೀನಿ. ಅಯ್ಯೋ, ಇವಾಗ ತಾನೇ ಬಂದರು, ಆಲ್ರೆಡಿ ಹೋಗಿಬಿಟ್ರಲ್ಲ. ಏನಪ್ಪ ಒಂಥರ ಇವರು ನೇತ್ರ ಅವರು ಅರ್ಥನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲಪ್ಪ. ನೇತ್ರ, ನನ್ನ ನೋಡಿ ಓಡ್ತೀಯಾ? ನನ್ನಿಂದ ದೂರ ಓಡ್ತೀಯಾ? ಓಡು ಓಡು, ನೀನು ಎಷ್ಟು ದೂರ ಹೋಗ್ತೀಯಾ, ನಾನು ನಿನಗೆ ಅಷ್ಟೇ ಹತ್ತಿರವಾಗಿ ಬರ್ತೀನಿ. ಹುಚ್ಚು ಹುಡುಗಿ, ಅಲ್ಲಿ ನೋಡಿ ಯಾವ ಥರ ಓಡ್ತಾ ಇದ್ದಾಳೆ. ಎಲ್ಲಿ ವಾಪಸ್ ಕರೆದು ಬೈದು ಬಿಡ್ತೀನೋ ಏನಂತ ಭಯ ಅವಳಿಗೆ. ವಿಚಿತ್ರ ಇದ್ದಾಳೆ ಹುಡುಗಿ, ಆದರೂ ಎಲ್ರಿಗೂ ಕೇರ್ ಮಾಡ್ತಾಳೆ.